ಗುಡ್ ಮಾರ್ನಿಂಗ್, ಹೇಗಿದ್ದೀರಾ ಎಲ್ಲರೂ? ನಮಸ್ಕಾರ ಎಲ್ರಿಗೂ. ಇವತ್ತು ನಾನು ಸ್ಪೆಷಲಾಗಿ ಒಂದು ವ್ಲಾಗ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನಮ್ಮ ಮನೇಲಿ ವರ್ಷಕ್ಕೊಂದು ಸರಿ ಪೂಜೆ ಮಾಡ್ತಾರೆ ಈ ಥರ. ಸೊ ಅದನ್ನು ನಾನು ಇಲ್ಲಿ ಕ್ಯಾಪ್ಚರ್ ಮಾಡಿ ಪ್ರತಿಯೊಂದು ಡೀಟೇಲ್ಸ್ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಮಾರ್ನಿಂಗ್ 6:30 ಆಗಿದೆ. ನಮ್ಮಮ್ಮ ಪುಟ್ಟದಾಗಿ ಒಂದು ರಂಗೋಲಿ ಬಿಡ್ತಾ ಇದ್ದಾರೆ. ನಾನು ಚಿಕ್ಕದಾಗಿ ಒಂದು ಸ್ವಲ್ಪ ಕಾಫಿ ಕುಡ್ಕೊತ ವಿಡಿಯೋ ಕ್ಯಾಪ್ಚರ್ ಮಾಡ್ತಾಯಿದ್ದೀನಿ. ಒಂದು ಪುಟ್ಟ ರಂಗೋಲಿಗಳಿಗೂ ಸ್ಪೇಸ್ ಕಡಿಮೆ ಇರೋದ್ರಿಂದ ರಂಗೋಲಿ ಚಿಕ್ಕದಾಗಿ ಹಾಕ್ತಾಯಿದ್ದಾರೆ. ಆಮೇಲೆ ಇಲ್ಲಿ ನಮ್ಮನೆ ನೋಡಿ, ನಮ್ಮನೇಲಿ ಇವರಿಬ್ಬರು ಒಂಥರ ಯಜಮಾನ್ರು ಇದ್ದಂಗೆ ನಮ್ಮನೆಗೆ. ನಮ್ಮಮ್ಮ ಅದೇ ಥರನೇ ಟ್ರೀಟ್ ಮಾಡೋದು ಇವ್ರನ್ನ, ಬೇರೆ ರೀತಿ ಟ್ರೀಟ್ ಮಾಡೋಕ್ಕೆ ಹೋಗಲ್ಲ. ದೇವ್ರ ಥರ ಅವ್ರ ಫೀಲೇ ಮಾಡೋದಿಲ್ಲ ಅದನ್ನು. ಅವ್ರು ನನಗೆ ಫ್ರೆಂಡ್ಸು. ಏನಾದರೂ ಕಷ್ಟ ಬಂದರೆ ಅವ್ರ ಹತ್ರ ಹೇಳ್ಕೊಳ್ಳೋಕ್ಕೆ ಪ್ರತಿಯೊಂದಕ್ಕೂ ಇವ್ರನ್ನೇ ಮೆನ್ಷನ್ ಮಾಡ್ತಾರೆ. ಸೊ ನಮ್ಮ ಮನೆಗೆ ಇವರೇ ಯಜಮಾನ್ರು ಅಂತ ಹೇಳ್ಕೊಟ್ಬಿಟ್ಟೆ ನಾವು ಅದೇ ಮೆಂಟಾಲಿಟಿ ಫಿಕ್ಸ್ ಆಗಿಬಿಟ್ಟಿದ್ದೀವಿ. ನಾವು ಕೂಡ ಅದೇ ರೀತಿ ಹೋಗ್ತಾ ಇರ್ತೀವಿ. ಸೊ ಮನೇಲೆಲ್ಲ ಪೂಜೆ ಆಗಿದೆ, ಈಗ ತಾನೇ ಮುಗೀತು. ಈಗ ತೋಟದ ಹತ್ರ ಹೋಗಬೇಕು. ಈಗ ವರ್ಷದ ಪೂಜೆ ಅಂತ ಹೇಳ್ದೆ ಅಲ್ಲ, ಅದು ನಾವು ತೋಟದ ಹತ್ರನೇ ಮಾಡೋದು. ಸೊ ಅಲ್ಲಿ ಹೊರಡಬೇಕು. ಎಲ್ಲರೂ ರೆಡಿ ಇದ್ದಾರೆ ಹೋಗೋಕ್ಕೆ, ಹೊರಡ್ತಾ ಇದ್ದೀವಿ. ವಿಡಿಯೋ ಕೊನೆವರೆಗೂ ನೋಡಿ, ಎಲ್ಲೂ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ. ತುಂಬ ಚೆನ್ನಾಗಿರುತ್ತೆ ಎಂಡ್ವರೆಗೂ. ಯಾರಾದರೂ ಫಸ್ಟ್ ಟೈಮ್ ವಿಡಿಯೋ ನೋಡ್ತಿದ್ರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡೋದನ್ನು ಮರಿಬೇಡಿ. ಇಲ್ಲಿ ತೋಟದ ಹತ್ರ ಬಂದ್ವಿ. ಸುತ್ತಮುತ್ತ ನೋಡಿದ್ರಲ್ಲ ಎಷ್ಟು ಗ್ರೀನರಿ ಆಗಿದೆ ಅಂತ ಹೇಳ್ಬಿಟ್ಟು ತುಂಬ ಚೆನ್ನಾಗಿರುತ್ತೆ. ಇಲ್ಲಿ ಬಂದುಬಿಟ್ರೆ ಅಂತೂ ಮನೆಗೆ ರಿಟರ್ನ್ ಹೋಗೋಕ್ಕೆ ಮನಸ್ಸೇ ಬರೋದಿಲ್ಲ, ಅಷ್ಟು ಚೆನ್ನಾಗಿರುತ್ತೆ ಇಲ್ಲೆಲ್ಲನೂ. ಆಲ್ರೆಡಿ ನಮ್ಮ ದೊಡ್ಡಮ್ಮ ಮತ್ತು ನಮ್ಮ ಅಣ್ಣ ಬಂದಿರೋದ್ರಿಂದ ಅವರು ಒಬ್ಬರು ನೈವೇದ್ಯ ಮತ್ತು ಒಳಗಡೆ ಅಲಂಕಾರ ಮಾಡೋಕ್ಕೆ ಕೂತ್ಕೊಂಡಿದ್ದಾರೆ. ಸೊ ಇದು ನೋಡಿ, ಇದು ಹಲಸಿನ ಹಣ್ಣು ಮರ. ಇದು ಆದರೂ ತುಂಬ ಹಣ್ಣು ಬಿಟ್ಟಿದೆ. ಇಲ್ಲಿ ನಮ್ಮ ಅಣ್ಣ ಎಲ್ಲ ರೆಡಿ ಮಾಡ್ಕೊತಾ ಇದ್ದಾರೆ ಪೂಜೆಗೋಸ್ಕರ. ನಮ್ಮಮ್ಮ ಎಲ್ಲ ಎತ್ಕೊಡ್ತಾ ಇದ್ದಾರೆ ಹೂವು ಎಲ್ಲನೂ. ಇದು ಪುಟ್ಟದಾದಂಥ ದೇವಸ್ಥಾನ, ನಮ್ಮ ತಾತ ಕಾಲದಿಂದಲೂ ಇರೋವಂಥ ದೇವಸ್ಥಾನ ಇದು. ಅದನ್ನು ವರ್ಷ ನಾವು ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾನೆ ಇದ್ದೀವಿ. ಈಗ ತಾನೇ ನೈವೇದ್ಯ ಇಟ್ಟರು. ಈ ಕಡೆ ನಮ್ಮ ಡ್ಯಾಡಿ, ನಮ್ಮ ಆಂಟಿ ಎಲ್ಲರೂ ಕೂತಿದ್ದಾರೆ. ನಮ್ಮ ಡ್ಯಾಡಿನೂ ಸ್ವಲ್ಪ ಕೆಲಸ ಮಾಡ್ತಾಯಿದ್ದಾರೆ, ಹೂವು ರೆಕ್ಕೆ ಎಲ್ಲ ಕಿತ್ತು. ಈ ಕಡೆ ನಮ್ಮ ಯಜಮಾನರು ಕೂಡ ಸ್ವಲ್ಪ ಕೆಲಸ ಮಾಡ್ತಾಯಿದ್ದಾರೆ, ಕುಂಬಳಕಾಯಿ ಕಟ್ ಮಾಡಿ ಅದು ದೀಪ ಹಚ್ಚೋಕ್ಕೆ ಅಂತ. ಆಮೇಲೆ ಒಂದು ಕಡೆ ನಮ್ಮ ಆಂಟಿ ಗೊಜ್ಜೆ ಸಿಗ್ತಾ ಇದ್ದಾರೆ. ಸೊ ಇದಂತೂ ನನಗೆ ಹೇಳೋಕ್ಕೆ ಬರೋದಿಲ್ಲ, ಬಾಯಲ್ಲಿ ನೀರು ಬರುತ್ತೆ, ಅಷ್ಟು ಚೆನ್ನಾಗಿರುತ್ತೆ ಗೊಜ್ಜು ಮತ್ತು ಅನ್ನ. ಹೊರಗಡೆ ಈ ತೋಟದ ಸೈಡಂತೂ ಈ ಗೊಜ್ಜು ಅನ್ನ ತಿಂದ್ಬಿಟ್ರೆ ಬೇರೆ ಏನೂ ಬೇಡ ಅನಿಸುತ್ತೆ, ಅಷ್ಟು ಚೆನ್ನಾಗಿರುತ್ತೆ. ಅಲಂಕಾರ ಎಲ್ಲ ಮುಗೀತು. ಇನ್ನೇನು ಸ್ವಲ್ಪ ಹೊತ್ತರಲ್ಲಿ ಪೂಜೆ ಕೂಡ ಸ್ಟಾರ್ಟ್ ಆಗುತ್ತೆ. ಇದು ಹುತ್ತ ತುಂಬ ದೊಡ್ಡದಿತ್ತು, ಈಗ ಚಿಕ್ಕದಾಗ್ಬಿಟ್ಟಿದೆ. ಎಷ್ಟು ಚೆನ್ನಾಗಿದೆ ಅಲ್ವಾ ಲೊಕೇಶನ್ನು. ಆ ಕಡೆ ಈ ಕಡೆ ಎಲ್ಲ ಕಡೆಯೂ ಬರೀ ಗಿಡಗಳಿದ್ದಾವೆ, ತುಂಬ ಗ್ರೀನರಿ ಆಗಿದೆ. ಮನಸ್ಸು ಎಷ್ಟೇ ಇದರಲ್ಲಿದ್ದರೂ ಇಲ್ಲಿ ಬಂದಿದ ತಕ್ಷಣ ಸ್ವಲ್ಪ ಕೂಲ್ ಆಗಿಬಿಡುತ್ತೆ, ರಿಫ್ರೆಶ್ ಆಗುತ್ತೆ ಮೈಂಡ್ ಕೂಡ. ನೋಡಿ, ಈಗ ಪೂಜೆ ಸ್ಟಾರ್ಟ್ ಮಾಡಿದ್ದಾರೆ ನಮ್ಮಣ್ಣ, ಪೂಜೆ ಮಾಡ್ತಾಯಿದ್ದಾರೆ. ಎಲ್ಲರೂ ಸೈಲೆಂಟಾಗಿ ನಿಂತ್ಕೊಂಡ್ಬಿಟ್ಟಿದ್ದಾರೆ. ದೇವ್ರ ಹತ್ರ ಕೋರಿಕೆ ಹೇಳ್ಕೊಂಡು ಎಲ್ಲರೂ ನಿಂತ್ಕೊಂಡಿದ್ದಾರೆ ಸೈಲೆಂಟಾಗಿ, ಯಾರೂ ಕೂಡ ಗಲಾಟೆ ಮಾಡ್ತಿಲ್ಲ. ಈಗ ಪೂಜೆ ಎಲ್ಲ ಮುಗೀತು, ಅಂದರೆ ಇನ್ನೂ ಮಾಡೋದಿತ್ತು, ನಾನು ಅದು ಫುಲ್ ಕಂಪ್ಲೀಟಾಗಿ ಕ್ಯಾಪ್ಚರ್ ಮಾಡಿಲ್ಲ ಪೂಜೆದೆಲ್ಲ. ಈಗ ಊಟ ಮಾಡಲಿಕ್ಕೆ ಅವ್ರು ನೀರು ತೊಗೊಬಂದರು, ನಮ್ಮ ಅಣ್ಣನೂ ನನ್ನ ತಂಗಿ ಇಬ್ಬರೂ. ಈಗ ನೋಡಿ, ನನ್ನ ಫೇವ್ರೆಟ್ ಇದು ಗೊಜ್ಜು ಮತ್ತು ಅನ್ನ, ಇದ್ರ ಜೊತೆಗೆ ಕಡಲೆಬೀಜ. ಇದ್ಬಿಟ್ರೆ ಅಂತೂ ಹೊಟ್ಟೆ ತುಂಬ ಊಟ ಮಾಡ್ಬೋದು, ಯಾರೇ ಆಗಿರ್ಬೋದು. ಅದು ಮನೆ ಒಳಗಡೆ ತಿನ್ನೋದಕ್ಕಿಂತ ಈ ಥರ ತೋಟದ ಮಧ್ಯದಲ್ಲಿ ಕೂತ್ಕೊಂಡು ತಿನ್ನೋದು ತುಂಬಾ ಒಂದು ಸ್ಪೆಷಲ್ ಫೀಲ್ ಕೊಡುತ್ತೆ ಅಂತ ಹೇಳ್ಬೋದು. ತುಂಬ ಚೆನ್ನಾಗಿರುತ್ತೆ, ಎಲ್ಲರೂ ಒಟ್ಟಿಗೆ ಸೇರ್ತಾರಲ್ವ, ತುಂಬ ಚೆನ್ನಾಗಿರುತ್ತೆ. ಇನ್ನೂ ತುಂಬ ಜನ ಬರೋರಿದ್ದರು, ಯಾರೂ ಬಂದಿಲ್ಲ, ಲೀವಿಲ್ಲ ಅಂತ ಹೇಳ್ಬಿಟ್ಟು. ಹೀಗೆಲ್ಲ ತಿಂದಾಯಿತು, ಎಲ್ಲರೂ ಹರಟೆ ಹೊಡ್ಕೊಂಡು ಕೂತ್ಕೊಂಡ್ಬಿಟ್ಟಿದ್ದಾರೆ. ಈಗ ಮನೆಗೆ ಹೊರಡಬೇಕು. ಈಗ ತಾನೇ ಮನೆಗೆ ಬಂದು ಪಲಾವ್ ಮಾಡಿ ಮತ್ತು ಕಬಾಬ್ಗೆಲ್ಲ ಕಲಸಿಡ್ತಾ ಇದ್ದಾರೆ. ಅಲ್ಲಿಂದ ಬಂದಿದ ತಕ್ಷಣ ನಾನ್ ವೆಜ್ಜೇ ಮಾಡೋದು ನಮ್ಮ ಮನೇಲಿ. ಸೊ ಇಷ್ಟಕ್ಕೆ ವ್ಲಾಗ್ನ ಕಂಪ್ಲೀಟ್ ಮಾಡ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಏನಾದರೂ ಮಾತಾಡೋದಿತ್ತು ಅಂದರೆ ಕಮೆಂಟ್ ಮುಖಾಂತರ ತಿಳಿಸಿ ಅಂತ ಹೇಳ್ತಾ ಥ್ಯಾಂಕ್ ಯು.